ನವರಾತ್ರಿ ಹಬ್ಬವನ್ನು ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಶರತ್ ಋತು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರೋ ಈ ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತೆ. ಹಿಂದೂ ಪುರಾಣಗಳಲ್ಲಿ ಕಂಡುಬರುವ ಮಹಿಷಾಸುರ ಹಾಗೂ ದುರ್ಗಿಯ ನಡುವೆ ನಡೆದ 9 ದಿನಗಳ ಮಹಾಯುದ್ಧದಲ್ಲಿ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ ತಾಳುವ 9 ರೂಪಗಳೇ ನವದುರ್ಗ. ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತವೆ. ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ನವದುರ್ಗಾ ರೂಪಗಳು 9 ಗ್ರಹಗಳ ಗುಣಗಳನ್ನು ಹೊಂದಿವೆ. ದೇವಿಯ 5 ರೂಪಗಳು ಹಾಗೂ ಜ್ಯೋತಿಷದ ಸಂಬಂಧವನ್ನು ನೋಡಿದ್ರಿ. ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ತಪ್ಪದೇ ನೋಡಿ. ಇಂದು 6ನೇ ರೂಪವಾದ ಕಾತ್ಯಾಯಿನಿ ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿ ಉತ್ಸವದ 6ನೇ ದಿನ ದುರ್ಗಾದೇವಿಯ 6ನೇ ರೂಪವಾದ ದೇವಿ ಕಾತ್ಯಾಯನಿಗೆ ಸಮರ್ಪಿತವಾಗಿದೆ. ಮಹಿಷಾಸುರನ ಸಂಹಾರಕ್ಕಾಗಿ ತ್ರಿಮೂರ್ತಿಗಳ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಾತ್ಯ ಎನ್ನುವ ಮಹರ್ಷಿಗೆ ಮಗಳಾಗಿ ಜನಿಸಿದ್ದರಿಂದ ಅವಳನ್ನು ಕಾತ್ಯಾಯಿನಿ ಅನ್ನುವ ಹೆಸರಿನಿಂದ ಕರೆಯಲಾಗಿದೆ. ಕಾತ್ಯಾಯಿನಿ ದೇವಿಯು ಅದ್ಭುತವಾದ ಸಿಂಹದ ಮೇಲೆ ಆಸೀನಳಾಗಿದ್ದಾಳೆ. 3 ಕಣ್ಣುಗಳಿಂದ ಶೋಭಿತಳಾಗಿದ್ದಾಳೆ. ಕಾತ್ಯಾಯಿನಿ ದೇವಿಯು ತನ್ನ ಎಡಗೈಯಲ್ಲಿ ಕಮಲದ ಹೂವು ಮತ್ತು ಖಡ್ಗವನ್ನು ಧರಿಸಿದ್ದಾಳೆ ಮತ್ತು ಅವಳ ಬಲಗೈಗಳು ರಕ್ಷಿಸುವ ಹಾಗೂ ಅನುಮತಿ ನೀಡುವ ಕ್ರಿಯೆಗಳನ್ನು ಸೂಚಿಸುತ್ತೆ. ಯಾವುದಾದರೂ ಕಾರಣದಿಂದ ಹೆಣ್ಣು ಮಕ್ಕಳ ವಿವಾಹ ನಿಧಾನವಾಗಿದ್ದರೆ ಕಾತ್ಯಾಯಿನಿಯನ್ನು ಪೂಜಿಸುವುದರಿಂದ ವಿಳಂಬದ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ಪತಿ ದೊರಕುತ್ತಾನೆ. ದೇವಿ ಕಾತ್ಯಾಯಿನಿಯು 6ನೇ ಆಜ್ಞಾಚಕ್ರ ಅದಕ್ಕೆ ಅಧಿಪತಿಯಾಗಿದ್ದಾಳೆ. ಅವಳನ್ನು ಆರಾಧಿಸೋದ್ರಿಂದ ರೋಗಗಳು, ದುಃಖಗಳು ಮತ್ತು ಭಯಗಳ ವಿರುದ್ಧ ಹೋರಾಡಲು ಹೆಚ್ಚಿನ ಶಕ್ತಿ ಸಿಗುತ್ತದೆ. ಹಲವಾರು ಜೀವನದಲ್ಲಿ ಸಂಗ್ರಹವಾದ ಪಾಪಗಳನ್ನು ನಾಶ ಮಾಡಲು ಧಾರ್ಮಿಕವಾಗಿ ದೇವಿ ಕಾತ್ಯಾಯಿನಿಯನ್ನು ಪೂಜಿಸಬೇಕು. ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಶುಕ್ರ ಗ್ರಹ ಬಲಗೊಳ್ಳುತ್ತದೆ. ಹಾಗಾಗಿ ವ್ಯಕ್ತಿಯಲ್ಲಿ ಪ್ರೀತಿ ಪ್ರೇಮಗಳಲ್ಲಿ ಆಸಕ್ತಿ, ಉಪಕಾರದ ಮನೋಭಾವನೆ, ಜೀವನವನ್ನು ಸಂತೋಷವಾಗಿ ಅನುಭವಿಸುವ ಮನಸ್ಸು, ಆಧುನಿಕತೆಯನ್ನು ಅನುಸರಿಸುವ ಮನಸ್ಸು ಬೆಳೆಯುತ್ತದೆ. ನವರಾತ್ರಿಯ 6ನೇ ದಿನದ ಬಣ್ಣ ಇಂಡಿಗೋ ನೀಲಿ ಅಂದರೆ ವೈಲೆಟ್ ಮಿಶ್ರಿತ ನೀಲಿ, ಹೊಳಪು ಮಿಶ್ರಿತ ತಿಳಿ ನೀಲಿ ಅಥವಾ ಬಿಳಿ ಹಾಗೂ ಕೇಸರಿ ಬಣ್ಣ. ಏಕೆಂದರೆ ಆಜ್ಞಾಚಕ್ರದ ಬಣ್ಣ ಇಂಡಿಗೋ ಹಾಗೂ ಶುಕ್ರನ ಬಣ್ಣ ಹೊಳಪು ಮಿಶ್ರಿತ ತಿಳಿ ನೀಲಿ ಅಥವಾ ಶ್ವೇತವರ್ಣ ಮತ್ತು ನವರಾತ್ರಿ ದಿನದ ಬಣ್ಣ ಕೇಸರಿ. ಹಾಗಾಗಿ ಅಂದು ಈ ಬಣ್ಣಗಳಿಂದ ಮಂಟಪವನ್ನು ಅಲಂಕರಿಸಿ ಈ ಬಣ್ಣದ ವಸ್ತ್ರವನ್ನು ಧರಿಸಿ ಇದೇ ಬಣ್ಣದ ಹೂಗಳಿಂದ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕು. ಹೀಗೆ ಪೂಜಿಸೋದ್ರಿಂದ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹಾಗೂ ಜೀವನದಲ್ಲಿ ಸುಖ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ನವರಾತ್ರಿ 6ನೇ ದಿನದ ಧಾನ್ಯ ಅವರೆಕಾಳು. ಹಾಗಾಗಿ ಅದರಿಂದ ತಯಾರಿಸಿದ ಆಹಾರವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಏಕೆಂದರೆ ಅವರೆಕಾಳು ಶುಕ್ರನಿಗೆ ಸಮರ್ಪಿತವಾದ ಧಾನ್ಯ. ನವರಾತ್ರಿ ವ್ರತವನ್ನು ಆಚರಣೆ ಮಾಡುವವರು ಅಂದರೆ ಉಪವಾಸ, ಫಲಹಾರ ಇವುಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರೋರು ಸಿಂಗಾರ, ಕುಟ್ಟು, ಸಾಬೂದಾನ, ಫರಾಳಿ, ಅಮರಾಂತ, ಕಿನೋವಾ, ಕೋಡು ಇವುಗಳನ್ನು ತಮ್ಮ ಆಹಾರದಲ್ಲಿ ಉಪಯೋಗಿಸ್ಕೋಬಹುದು. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಂ ಪತಿಮ್ಮೆ ಕುರುತೇ ನಮಃ. ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಜಾತಕದಲ್ಲಿ ಶುಕ್ರ ನೀಚನಾಗಿದ್ದರೆ, ದುಸ್ಥಾನಗಳಲ್ಲಿ ಇದ್ದರೆ, ವೈರಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ, ವೈರಿಗಳಿಂದ ವೀಕ್ಷಿಸಲ್ಪಟ್ಟಿದ್ದರೆ, ರಾಹುಕೇತುವಿನಿಂದ ಪೀಡಿತನಾಗಿದ್ದರೆ ವ್ಯಕ್ತಿಗೆ ವಿವಾಹದಲ್ಲಿ ವಿಳಂಬವಾಗುತ್ತದೆ. ಎಷ್ಟೇ ದುಡ್ಡು ಕಾಸು ಇದ್ದರೂ ಜೀವನದ ಸಂತೋಷವನ್ನು ಅನುಭವಿಸುವುದಕ್ಕೆ ಕೊರತೆ ಉಂಟಾಗುತ್ತದೆ. ಗಂಡಸರಲ್ಲಿ ವೀರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಡಬಹುದು. ಮಧುಮೇಹ, ಕಣ್ಣಿನ ತೊಂದರೆಗಳು, ಆಕರ್ಷಣೀಯ ವ್ಯಕ್ತಿತ್ವದಲ್ಲಿ ಕೊರತೆ, ಸಿನಿಮಾ ರಂಗದ ಪ್ರಯತ್ನಕ್ಕೆ ಅಡ್ಡಿಗಳು, ಚಿತ್ರರಂಗದಲ್ಲಿ ಯಶಸ್ಸು ದೊರಕದೇ ಇರುವುದು ಹೀಗೆ ಸಮಸ್ಯೆಗಳು ಕಾಡುತ್ತವೆ. ಅಂಥ ವ್ಯಕ್ತಿಗಳು ಈ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು
ಲಜ್ಜಾರೂಪೇಣ ಸಂಸ್ಥಿತ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನಾಳೆ ಸಿಗ್ತೀನಿ ದುರ್ಗಿಯ 7ನೇ ರೂಪ ಕಾಳರಾತ್ರಿಯೊಂದಿಗೆ. ಸತ್ಯಂ ಶಿವಂ ಸುಂದರಂ.